ಇದರ ವಿಶೇಷತೆ ಏನಂದ್ರೆ ಇದರ ಎಲೆಗಳಿಂದ ಸಕ್ಕರೆ ತಯಾರು ಮಾಡ್ತಾರೆ. ಯಾರಿಗೆ ಶುಗರ್ ಕಾಯಿಲೆ ಇದೆ ಅಂತವರು ಈ ಎಲೆಯ ಸಕ್ಕರೆಯನ್ನು ತಾವು ಉಪಯೋಗಿಸಬಹುದು. ಅಷ್ಟು ಸಿಹಿಯಾಗಿದೆ ಈ ಎಲೆ. ಅಪ್ಪಿತಪ್ಪಿ ಯಾರಾದ್ರೂ ಇದನ್ನು ತಿಂದ್ರೆ ಅವರಿಗೆ 5 ನಿಮಿಷದಲ್ಲಿ ಡೆತ್ ಗ್ಯಾರಂಟಿ. ಇದು ಆಲ್ ಸೀಸನ್ ಮ್ಯಾಂಗೋ. ಆಲ್ ಸೀಸನ್ ಮ್ಯಾಂಗೋ. ಇಲ್ಲಿ ಕಾಣ್ತಾ ಇರುವಂತದ್ದು ಬಕುಫೆರಿ ಚೆರಿ. ನೋಡಿ, ಈ ರೀತಿ ಚೆರಿಗಳು ಗೊಂಚಲಾಗಿ ಬರ್ತವೆ. ಬಕುಫೆರಿ ಚೆರಿ. ಇದು ಕಾಳಪತ್ತಿ ಸಪೋಟ. ವೆನಿಲಾ ಬಳ್ಳಿ. ತುಂಬಾ ಜನ ಕೇಳ್ತಾರೆ ವೆನಿಲಾ ಬಳ್ಳಿ ಯಾವ ರೀತಿ ಇದೆ. ಇದರಲ್ಲಿ ಕೋಡ್ ಆಗ್ತದೆ. ಕೋಡ್ಗಳನ್ನೇ ಯೂಸ್ ಮಾಡ್ತಾರೆ ಫ್ಲೇವರ್ಗೋಸ್ಕರ. ಇದು ಕಿವಿ ಫ್ರೂಟ್. ಕಿವಿ ನಮ್ಮ ಕರಾವಳಿ ಕೋಸ್ಟಲ್ ಏರಿಯಾದಲ್ಲಿ ಆಗುದಿಲ್ಲ, ಗಿಡ ಮಾತ್ರ ಆಗ್ತದೆ. ನಮ್ಮ ಮದ್ದಿಗಾಗಿ ಮುಂಚೆ ಹಿರಿಯರು ಬಳಸುತ್ತಿರುವಂತಹ ಒಂದು ವಿಶೇಷ ಗಿಡ ಲಾವಂಚ. ನೀರನ್ನು ಶುದ್ಧೀಕರಿಸಲು ಹಿರಿಯರು ಇದರ ಬೇರನ್ನು ಉಪಯೋಗಿಸ್ತಿದ್ರು. ಅದೇ ರೀತಿ ಇವಾಗ ಬಟ್ಟೆ ಫ್ರೆಶ್ ಆಗಿರ್ಲಿಕ್ಕೆ ಹೇಗೆ ಪರ್ಫ್ಯೂಮ್ ಬಳಸ್ತೀವೋ ಇದರ ಬೇರನ್ನು ಕಬಟ್ಟಲ್ಲಿ ಹಾಕಿ ಇಡ್ತಿದ್ರು. ಇದೊಂದು ಉಪಕಾರಿಯಾದ ಸಸ್ಯ. ಅದೇ ರೀತಿ ಯಾವುದೇ ಮಕ್ಕಳಿಗೆ ನಾಲಗೆ ತೊದಲ್ತಿದ್ರೆ, ಮಾತು ಬರದಿದ್ರೆ ಹಿರಿಯರು ಈ ಹಿಪ್ಪಲಿ ಗಿಡ ಅಂತ ಹೇಳ್ತೇವೆ, ಇದರ ಬೇರನ್ನು ತೆಗೆದು ನಾಲಿಗೆ ಕೊಡ್ತಾ ಇದ್ರು. ಇಲ್ಲೊಂದು ವಿಶೇಷ ಸಸ್ಯ ಇದೆ, ಅಮೆರಿಕನ್ ಸ್ಟೀವಿಯಾ. ಇದರ ವಿಶೇಷತೆ ಏನಂದ್ರೆ ಇದರ ಎಲೆಗಳಿಂದ ಸಕ್ಕರೆ ತಯಾರು ಮಾಡ್ತಾರೆ. ಯಾರಿಗೆ ಶುಗರ್ ಕಾಯಿಲೆ ಇದೆ ಅಂತವರು ಈ ಎಲೆಯ ಸಕ್ಕರೆಯನ್ನು ತಾವು ಉಪಯೋಗಿಸಬಹುದು. ಅಷ್ಟು ಸಿಹಿಯಾಗಿದೆ ಈ ಎಲೆ. ಇಲ್ಲಿ ಕಾಣ್ತಾ ಇರುವಂತದ್ದು ಮುಸಂಬಿ. ಇದು ಮಲೆನಾಡಿನಲ್ಲಿ ಆಗುವಂತಹ ಹಣ್ಣಿಗೆ ಹೋಲಿಸಲು ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ಹೀಟ್ ಜಾಸ್ತಿ ಇರುವ ಕಾರಣದಿಂದ ಅಷ್ಟೊಂದು ಕ್ಲಿಯರ್ ಆಗಿ ಮುಸಂಬಿ ನಮ್ಗೆ ಬರುವುದಿಲ್ಲ. ಇದು ಪಾಟ್ ಬನಾನಾ ಅಂತ. ಗೈಫ್ರಾಸ್ಟ್ ಅದ ಒಂದು ವಿಶೇಷ ಗಿಡ ಇದು. ಇಷ್ಟು ದೊಡ್ಡ ಗಿಡದಲ್ಲಿ ಬಾಳೆಗೊನೆ ತಮಗೆ ಲಭ್ಯ ಆಗ್ತದೆ. ದೊಡ್ಡ ಗೊನೆ ಲಭ್ಯ ಆಗುದಿಲ್ಲ. ಒಂದು 5-6 ಪಣ್ಣೆ ಇರುವಂತ ಒಂದು ಗೊನೆ ತೆಗೆಯುವಂತ ಒಂದು ವಿಶೇಷ ಗಿಡ ಇದು. ಇಲ್ಲಿ ಕಾಣುತ್ತಿರುವಂತ ಬಳ್ಳಿ ನಮ್ಮ ಭಾರತದಲ್ಲಿ ನೆಲದ ಅಡಿಯಲ್ಲಿ ಬಟಾಟೆಯನ್ನು ಬೆಳೆಸ್ತಾರೆ. ಇದು ಬಳ್ಳಿಯಲ್ಲಿ ಬೆಳೆಯುವಂತ ಬಟಾಟೆ ಗಿಡ. ಏರ್ ಪೊಟೆಟೋ ಅಂತಾನು ಇದಕ್ಕೆ ಕರೀತಾರೆ. ಇಲ್ಲಿ ಕಾಣ್ತಾ ಇರುವಂತದ್ದು ಸಣ್ಣ ಸಣ್ಣ ಪೇರಳೆ. ಚೈನಾ ಪೇರಳೆ ಅಥವಾ ಬಟನ್ ಪೇರಳೆ ಅಂತ ಇದಕ್ಕೆ ಕರಿತೇವೆ. ಇದು ಚೈನಾ ದೇಶದ ಗಿಡ. ವೆರಿಗೇಟೆಡ್ ಅಲ್ಲಿ ನಾನು ಈ ಮೊದಲೇ ನಿಮ್ಗೆ ಲಿಂಬೆ ತೋರಿಸಿದೆ. ಆನಂತರ ವೆರಿಗೇಟೆಡ್ ಪೇರಳೆ ಗಿಡ. ಇಲ್ಲಿ ವೆರಿಗೇಟೆಡ್ ಸಪೋಟ. ವೆರಿಗೇಟೆಡ್ ವಿಶೇಷತೆ ಏನಂದ್ರೆ ಇದು ಮಿಲಿಟರಿ ಡ್ರೆಸ್ ಕೋಡ್ ಅನ್ನು ಹೊಂದಿರುತ್ತದೆ ಕಲರ್. ಅದಕ್ಕೋಸ್ಕರ ಇದಕ್ಕೆ ವೆರಿಗೇಟೆಡ್ ಅಂತಾರೆ. ಇನ್ನೊಂದು, ಇದರಲ್ಲಿ ಆಗುವಂತಹ ಹಣ್ಣುಗಳು ಹಕ್ಕಿಗಳ ದಾಳಿಗೆ ತುತ್ತಾಗುವುದಿಲ್ಲ. ಯಾಕಂದ್ರೆ ಇದರಲ್ಲಿ ಹಣ್ಣು ಇದೆ ಅಂತ ಗೊತ್ತಾಗುದಿಲ್ಲ. ಇದರ ಕಲರ್ ಕೂಡ ವೆರಿಗೇಟೆಡ್ ಇರ್ತದೆ, ಹಣ್ಣಿನ ಕಲರ್. ಸೀಡ್ಲೆಸ್ ಲೆಮನ್. ಇಲ್ಲಿ ಮಾವು ಆಗಿರುವಂತದ್ದು ದಶೇರಿ ಮ್ಯಾಂಗೋ. ದಶೇರಿ ಅಂತ. ಇದು ಭಾರತದಲ್ಲಿ ಆಗುವಂತಹ ಹಣ್ಣು. ಇದು ಫಾಲ್ಸ್ ಅಂತ, ಜಪಾನ್ ದೇಶದ ಗಿಡ. ಬ್ಲೂಬೆರೀಸ್, ತೈವಾನ್ ಬ್ಲೂಬೆರೀಸ್. ಇದು ಜ್ಯೂಸ್ ಮಾಡಲು ಅಥವಾ ಪಲ್ಪ್ ಮಾಡಲು ಇದನ್ನು ಉಪಯೋಗಿಸ್ತಾರೆ. ತುಂಬಾ ಸಿಹಿಯಾದಂತಹ ಒಂದು ಹಣ್ಣು. ಪೀನಟ್ ಬಟರ್ ಫ್ರೂಟ್. ಬಡವರ ಬಾದಾಮಿ ಅಂತಾನು ಇದಕ್ಕೆ ಕರೀತಾರೆ. ತಿನ್ನಲು ಬಾದಾಮಿ ಹಣ್ಣಿನಂತೆ ಇದು ಹೋಲ್ತದೆ, ಅಷ್ಟೇ ರುಚಿಯಾಗಿದೆ ಇದು. ಆವಾಗಲೇ ನಾನು ಬಕುಫೆರಿ ಚೆರಿ ಅಂತ ಒಂದು ತೋರಿಸಿದೆ. ಸೇಮ್ ಅದನ್ನೇ ಹೋಲುವಂತ ಬರಾಬಾ ಅಂತ ಇನ್ನೊಂದು ಅದೇ ಜಾತಿಗೆ ಸೇರಿದಂತ ಇದು ಬ್ರೆಜಿಲಿಯನ್ ಫ್ರೂಟ್. ಇದು ಬ್ರೆಜಿಲ್ ದೇಶದ ಹಣ್ಣು ಬರಾಬಾ. ಇಲ್ಲಿ ನೋಡಿದ್ರೆ ಒಂದು ಕೆಂಪು ಹಣ್ಣು, ತುಂಬಾ ಆಕರ್ಷಕವಾಗಿ ತಿನ್ನುವಂತ ಮನಸ್ಸಾಗ್ತದೆ. ಅಪ್ಪಿತಪ್ಪಿ ಯಾರಾದ್ರೂ ಇದನ್ನು ತಿಂದ್ರೆ ಅವರಿಗೆ 5 ನಿಮಿಷದಲ್ಲಿ ಡೆತ್ ಗ್ಯಾರಂಟಿ. ಯಾಕೆಂದ್ರೆ ವೈದ್ಯರ ಸಲಹೆ ಮೇರೆಗೆ ಇದನ್ನು ಕೆಲವೊಂದು ಮದ್ದಿಗೆ, ಆಯುರ್ವೇದಿಕ್ ಮದ್ದಿಗಾಗಿ ಇದನ್ನು ಉಪಯೋಗಿಸಬಹುದು ವಿನಃ ಮಕೋಟ ದೇವ ಅಥವಾ ಗಾಡ್ ಕ್ರೌನ್ ಅಂತ ಇದಕ್ಕೆ ಕರೀತಾರೆ. ದೇವರ ಕಿರೀಟ. ಅಷ್ಟು ಮದ್ದಿನಾಂಶ ಇದರಲ್ಲಿದೆ. ವೈದ್ಯರ ಸಲಹೆ ಇಲ್ಲದೆ ಇದನ್ನು ಉಪಯೋಗಿಸಲೇಬಾರದು. ಸರ್ವ ಸಾಂಬಾರ್ ಗಿಡ. ಇದು ಸರ್ವ ಸಾಂಬಾರ್ ಗಿಡ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇದು ಏನ್ ನಾವು ಉಪಯೋಗಿಸ್ತೇವೆ ಎಲ್ಲ ಅಂಶ ಈ ಒಂದು ಎಲೆಯಲ್ಲಿದೆ. ಅಷ್ಟು ಪರಿಮಳವನ್ನು ಸೂಸುವಂತ ಒಂದು ಎಲೆ ಇದು. ಆಲ್ ಸೀಸನ್ ಪೇರಳೆ. ಇಲ್ಲಿ ಕಾಣ್ತಾ ಇರುವಂತದ್ದು ಬನಾನಾ ಸಪೋಟ. ನಾನು ಹೇಳಿರುವಂತೆ ಒಂದು ಬಾಳೆಹಣ್ಣಿನಷ್ಟು ಉದ್ದ ಗಾತ್ರಕ್ಕೆ ಆಗುವಂತ ವಿಶೇಷ ಚಿಕ್ಕು ಇದು. ಅದ ನಂತರ ಇಲ್ಲಿ ಕಾಣ್ತಾ ಇರುವಂತದ್ದು ನೆಲ್ಲಿಕಾಯಿ, ತೈವಾನ್ ನೆಲ್ಲಿಕಾಯಿ, ತೈವಾನ್ ದೇಶದ ನೆಲ್ಲಿಕಾಯಿ. ಕೆಂಪು ಕಲರ್ ಬರ್ತದೆ ಇದಕ್ಕೆ ಹಣ್ಣಾದ ನಂತರ. ತುಂಬಾ ಗೊಂಚಲಾಗಿ ಬರ್ತದೆ ಈ ನೆಲ್ಲಿಕಾಯಿ.
ಹಣ್ಣಿನ ರಾಜ ಅಂತಾನೆ ಖ್ಯಾತಿಯಾಗಿರುವಂತದ್ದು ಮ್ಯಾಂಗೋಸ್ಟಿನ್ ಹಣ್ಣು.